ಇದ್ರ ಜೊತೆಗೆ ಸರ್, ಈ ಪ್ರಭಾವಕ್ಕೊಳಗಾಗಿದ್ದ ಪ್ರಶ್ನೆಗೆ ಸರ್, ಈಗ ದರ್ಶನ್ ಅವರು ಸದ್ಯ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಪರವಾಗಿ ಅವ್ರ ಅಭಿಮಾನಿಗಳು ಯಾರಾದ್ರೂ ಅವ್ರ ಪರವಾಗಿ ಹೊರಭಾಗದಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಅಥವಾ ಜಾಲತಾಣದಲ್ಲಿ ಅವ್ರ ಪರವಾಗಿ ಮಾತಾಡಿದ್ರೆ ಅದು ಕೂಡ ಎವಿಡೆನ್ಸ್ ಆಗುತ್ತಾ ಅಥವಾ ಬೇಲ್ ಕ್ಯಾನ್ಸಲ್ಗೆ ಕಾರಣ ಆಗ್ಬೋದು ಸರ್? ಅದನ್ನು ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ತೊಗೊಂಡೋಗಿ ಕೊಡ್ಬೋದೇ ಹೊರತು ಅದು ಬೇರೆ ಘಟನೆಗಳಿಗೆ ಏನಂತ ಕಾರಣ ಆಗೋದಿಲ್ಲ. ಯಾಕೆಂದರೆ ಅವ್ರು ಆ ಟೈಮಿಗೆ ಬರ್ತಾರೆ, ಏನೋ ಒಂದು ಎಮೋಷನ್ಸ್ ಇರ್ತದೆ ಅವ್ರ ಬಗ್ಗೆ, ಒಂದು ತೀವ್ರವಾದ ಒಂದು ಭಾವನೆಗಳಿರ್ತದೆ ಅವ್ರ ಬಗ್ಗೆ. ಸೊ ಹಂಗಾಗಿ ಅವರು ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಪ್ರಕರಣದಲ್ಲಿ ಸಾಕಷ್ಟು ಅಡ್ವರ್ಸ್ ಆಗ್ತಾ ಇದೆ ಅವರಿಗೆ. ಜನಗಳು ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಾಗ ಅವ್ರ ಪರವಾಗಿ ನಿಲ್ಲೋದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಸರ್, ಅವರ ಅಭಿಮಾನಿಗಳ ದುರ್ವರ್ತನೆ, ಗೂಂಡಾಗಿರಿ ಅಥವಾ ಹಲ್ಲೆ ಮಾಡುವಂಥದ್ದು ಅಥವಾ ಬೈಗುಳಗಳನ್ನು ಮಾಡೋದು ಅದು ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ಕಾರಣ ಆಗ್ಬೋದು ಸರ್? ಖಂಡಿತ ಆಗ್ತದೆ. ಅದಕ್ಕೆ ಹೇಳಿದ್ದು, ಬಿಟ್ಟರೆ ಇದೆಲ್ಲ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೆ ಸ್ಟ್ರಾಂಗ್ ಆಗಿ ಅದನ್ನು ಎಲ್ಲ ಕಲೆಕ್ಟ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಬಿಡಬಾರ್ದು ಇವರು. ಬಿಟ್ಟರೆ ಪ್ರಭಾವಕ್ಕೆ ಜನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರ ಪರವಾಗಿ ನಿಂತ್ಕೊಳ್ಬಾರ್ದು ಅಂತೇನಿಲ್ಲ. ಆದರೆ ಅಪರಾಧ ಮಾಡ್ತಕ್ಕಂಥ ಕೆಲಸಗಳನ್ನ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತವೆ ಅಂತೇಳಿ ಕೋರ್ಟ್ಗೆ ಮದ್ದಟ್ಟು ಮಾಡಿಕೊಟ್ರೆ ಬೇಲ್ ಕ್ಯಾನ್ಸಲ್ ಆಗಲಿ ಕೂಡ ಅದು ಒಂದು ಸಣ್ಣ ಪಾಯಿಂಟ್ ಆಗಿ ಕೂಡ ಕನ್ಸಿಡರ್ ಮಾಡಬಹುದು. ಅಂದ್ರೆ ನೇರವಾಗಿ ಹೇಳೋದಾದ್ರೆ ಅಭಿಮಾನಿಗಳ ಅತಿರೇಕದ ವರ್ತನೆ ಕೂಡ ದರ್ಶನ್ ಅವ್ರಿಗೆ ಮುಳುವಾಗ್ಬೋದು. ಖಂಡಿತ ಆಗ್ತದೆ. ಯಾಕೆಂದರೆ ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಾನವಾಗಿ ಬದುಕಲಿಕ್ಕೆ ಹಕ್ಕಿದೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದೇ ಎಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು ಅಂತೇಳಿ. ನೀವು ಯಾರ್ದೋ ಒಬ್ಬರು ಅಭಿಮಾನಕ್ಕೋಸ್ಕರ ನೂರಾರು ಜನ ಶಾಂತಿಯುತವಾಗಿ ಬದುಕರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ನೀವು ಶಾಂತಿಯುತವಾಗಿ ಬದುಕಬೇಕು. ಜನ ಎಲ್ಲರೂ ಕೂಡ ಇರೋದೇ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಪೊಲೀಸ್ ಇಲಾಖೆ ಇರೋದು. ನೀವು ಅತಿರೇಕವಾಗಿ ಮಾಡಿ ಸಾರ್ವಜನಿಕ ಶಾಂತಿಯನ್ನು ನೀವು ಕದಡಿದಾಗ ನಿಮ್ಮೆಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ನೀವು ಕೂಡ ಮಾಡ್ತಕ್ಕಂಥ ವಿವೇಕದ ಕೆಲಸಗಳು ಮತ್ತು ದುರ್ವರ್ತನೆಗಳು ಅವರ ಒಂದು ಇದಕ್ಕೆ ಖಂಡಿತ ಎಫೆಕ್ಟ್ ಆಗ್ತದೆ. ಸರ್, ಮತ್ತೊಂದು ಪ್ರಶ್ನೆ ಸರ್, ಇಲ್ಲಿ A1 ಹಾಗೂ A2 ಅಥವಾ A3 ಪ್ರತ್ಯೇಕವಾಗಿ ಬೇಲ್ಗೆ ಅಪ್ಲೈ ಮಾಡಬಹುದಾ ಅಥವಾ ಪ್ರತ್ಯೇಕವಾಗಿ ಮಾಡ್ತಾರಾ, ಹೇಗೆ ಸರ್? ಖಂಡಿತ 12 ಜನರು 17 ಜನ ಅಂತ ಹೇಳ್ತಾರೆ. 17 ಜನ ಪ್ರತ್ಯೇಕವಾಗೂ ಮಾಡ್ಬೋದು. ಪ್ರತ್ಯೇಕ ವಕೀಲರನ್ನು ಇಟ್ಕೋಬೋದು ಅಥವಾ ಒಬ್ಬರನ್ನೇ ಇಟ್ಕೋಬೋದು ಅಥವಾ ಒಬ್ಬೊಬ್ಬರು 4 ಜನ ಸೇರಿ ಇಟ್ಕೊಳ್ಬೋದು. ಅದೇನು ತೊಂದರೆ ಇಲ್ಲ. ಈ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್? ಯಾಕಂದ್ರೆ ಡಿಫೆನ್ಸಿವ್ ಆಗಿ ಎಲ್ಲರೂ ಒಟ್ಟಿಗೆ ಹಾಕ್ಬೋದಾ ಅಥವಾ ತಾನು ಒಬ್ಬ ಬಂದ್ರೆ ಸಾಕು ಮೊದಲಿಗೆ ಮಿಕ್ಕವ್ರನ್ನ ಬಿಡಿಸ್ಬೋದು ಅನ್ನೋದು ಒಂದು ತಲೆಯಲ್ಲಿದ್ದು ಏನಾದ್ರು ಫಸ್ಟಿಗೆ ಯಾರಾದ್ರೂ ಹಾಕ್ತಾರಾ, ಹೇಗೆ? ಇಲ್ಲ, ಆ ಸಾಧ್ಯತೆ ಕಡಿಮೆ ಇದೆ. ಅವ್ರವ್ರ ವಕೀಲನ ಈಗ ಮೊನ್ನೆ ನೋಡಿದೆ, ಅದು ಯಾರೋ ಒಬ್ಬರು ವಕೀಲರು ಇನ್ನೂ ಅರೆಸ್ಟೇ ಮಾಡಿಲ್ಲ. ಆಲೇ ನಾನು ದರ್ಶನ್ ವಕೀಲರು ಅಂತ ಹೇಳ್ಕೊಂಬಂದಿದ್ರು. ದರ್ಶನ್ ಅವರು ಕೋರ್ಟ್ ಮುಂದೆ ನಾನು ಇನ್ನೂ ಯಾರನ್ನೂ ವಕೀಲ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಆಮೇಲೆ ದರ್ಶನ್ ಅವರು ನಾನು A1 ಆರೋಪಿ ಪವಿತ್ರ ಗೌಡ ಅವ್ರ ಕಡೆಯವರು ಅಂತಲೂ ಕೂಡ ಹೇಳ್ಕೊಂಡ್ರು. ಸೊ ಆ ಥರ ಎಲ್ಲ ಹೇಳ್ಕೊತಾ ಇರ್ತಾರೆ, ಆ ಥರ ಏನಿಲ್ಲ. ಆಮೇಲೆ ಎಲ್ಲ ಭಾಗಕ್ಕೆ ರಾಜ್ಯದ ಎಲ್ಲ ಭಾಗದ ಜನಗಳು ಅಲ್ಲಿ ಆರೋಪಿಗಳಾಗಿರೋದ್ರಿಂದ ಅವ್ರವ್ರಿಗೆ ಸಂಬಂಧಪಟ್ಟಂತೆ ವಕೀಲರನ್ನ ಇಟ್ಕೊಳ್ಬೋದು. ಒಟ್ಟಿಗೆ ಇಟ್ಕೊಳ್ಳೋದು ಸಾಧ್ಯತೆ ಕಡಿಮೆ ಬಹುಶಃ. ಇದೆಲ್ಲದರ ನಡುವೆ ಸರ್, ಆರೋಪಿಗಳು ಬಚಾವ್ ಆಗಕ್ಕೆ ಸಾಧ್ಯತೆಗಳಿದೆಯಾ ಅಥವಾ ಪೊಲೀಸರನ್ನ ಅಥವಾ ತನಿಖಾಧಿಕಾರಿಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಏನಾದರೂ ಸಾಧ್ಯ ಇದೆಯಾ? ಖಂಡಿತ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಯಾಕೆಂದರೆ ನನಗೂ ತಿಳಿದ ಮಟ್ಟಿಗೆ ಒಳ್ಳೊಳ್ಳೆ ಎವಿಡೆನ್ಸ್ಗಳು ಸಿಕ್ಕಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಖಂಡಿತ ಸಿಗ್ತದೆ. ತುಂಬ ಸಾಕ್ಷಿಗಳು ನಾವು ವಿಷನ್ ನೋಡಿದ್ವಿ, ಟಿ ವಿನಲ್ಲೂ ಕೂಡ ನೋಡಿದ್ವಿ. ಯಾಕೆಂದರೆ ಒಂದು ಘಟನೆಗೆ ಪ್ರತ್ಯಕ್ಷವಾಗಿ ಭಾಗವಹಿಸ್ತಾ ಇದ್ದರೆ ಶಿಕ್ಷೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಮಂಟೇಲಿಂಗಯ್ಯ ಅಪರಾಧದಲ್ಲಿ ನೇರವಾಗಿ ಭಾಗಿಯಾಗೇ ಇಲ್ಲ. ಅದರಲ್ಲಿ ನಾವು ಭಾಳ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಟ್ಟಿದ್ದ ಸಾಧ್ಯತೆ. ಹಾಗಾಗಿ ಇಲ್ಲಿ ಇವರು ಎಲ್ಲ ರೀತಿಯಲ್ಲೂ ಭಾಗಿಯಾಗಿದ್ದಾರೆ. ಆಮೇಲೆ ಸಾಕ್ಷಿಗಳನ್ನ ಮುಚ್ಚಾಕ್ಲಿಕ್ಕೂ ಭಾಗಿಯಾಗಿದ್ದಾರೆ. ಮತ್ತು ಅವ್ರ ಪರವಾಗಿ ನಿಂತ್ಕೊಂಡು ಪ್ರಭಾವಿಗಳು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಸೊ ಎಲ್ಲ ಸಾಧ್ಯತೆಗಳು ಜಾಸ್ತಿ. ನ್ಯಾಯಾಲಯಕ್ಕೆ ಏನಾಗ್ತದೆ, ಅಷ್ಟು ಸುಲಭವಾಗಿ ಇವೆಲ್ಲವನ್ನೂ ಕೂಡ ಭಾಳ ಗಟ್ಟಿಯಾಗಿ ಇಟ್ಕೊಳ್ತದೆ ನ್ಯಾಯಾಲಯ. ಒಂದು ಬೇಲ್ ಕನ್ಸಿಡರ್ ಮಾಡಬೇಕಾದ್ರೆ ಅದು ಮುಂದೆ ತನಿಖಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರಿ ಅಭಿಯೋಜಕರು ಯಾವ ರೀತಿ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಯಾವ ರೀತಿ ಸಾಕ್ಷಿಗಳನ್ನ ಕೊಡ್ತಾರೋ ನ್ಯಾಯಾಲಯಕ್ಕೆ. ಬೇಲ್ ರಿಜೆಕ್ಟ್ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡೇ ಕೊಡಬೇಕಾಗ್ತದೆ. ಅವ್ರು ಕೊಡಬೇಕಾದ್ರೆ ಒಂದು ಬೇಲ್ ರಿಜೆಕ್ಟ್ ಮಾಡಿಸಿದ್ರೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋ ಭಾವನೆ ಇಟ್ಕೊಂಡೇ ಕೊಟ್ಟಾಗ ಖಂಡಿತ ಅದು ರಿಜೆಕ್ಟ್ ಆಗ್ತದೆ. ನಿಮಗೂ ವಿಶ್ವಾಸ ಇದೆಯಾ ಸರ್? ಕಷ್ಟ ಇದೆ. ಬೇಲ್ ಆಗ್ತದೆ ಅನ್ನೋದು ತುಂಬ ಕಷ್ಟ ಇದೆ. ಈಸಿಯಾಗಿ ಆಗಲ್ಲ. ನಾನು ತಿಳಿದ ಮಟ್ಟಿಗೆ, ನಾನು ನಮ್ಮ ಸ್ನೇಹಿತರುಗಳು ಪೊಲೀಸ್ ಆಫೀಸರ್ ಜೊತೆ ಮಾತಾಡೋದು ತಿಳ್ಕೊಂಡ ಮಟ್ಟಿಗೆ ಅಷ್ಟು ಈಸಿಯಾಗಿ ಆಗಲ್ಲ ನನ್ನ ಅನಿಸಿಕೆ ಪ್ರಕಾರ. ಅಂದರೆ ಪೊಲೀಸರು ದಕ್ಷತೆ ಮೆರೀತಾರೆ. ಖಂಡಿತ ಮೆರೀತಾ ಇದ್ದಾರೆ. ಇದು ಯಾವುದೋ ಒಂದಷ್ಟು ಸಣ್ಣ ಪುಟ್ಟದ್ದು ಬ್ಯಾರಿಕೇಡ್ ಹಾಕ್ಕೊಂಡ್ರು, ಇದು ಕಟ್ಟಿದ್ರು, ಬಿರಿಯಾನಿ ಕೊಟ್ಟರು, ಸಿಗರೇಟ್ ಕೊಟ್ಟರು, ಇವೆಲ್ಲವನ್ನು ಕೂಡ ಸ್ವಲ್ಪ ಯಾಕೆಂದರೆ ಅವರು ಇದಕ್ಕೋಸ್ಕರ ಒಂದು ಅವರ ಮುಂದಿನ ದಿನಗಳಿಗೆ ತನಿಖೆಗೆ ಸಹಕಾರ ದೃಷ್ಟಿಯಿಂದ ಅವೆಲ್ಲ ಮಾಡಿರಬಹುದು. ಬಿರಿಯಾನಿನೇ ಕೊಡಬೇಕು ಅಂತೇನಿಲ್ಲ. ಆದರೆ ಸಿಗರೇಟ್ ಸೇದೋದು ಒಂದು ಮಾನಸಿಕ ಸ್ಥಿತಿ. ಅದು
ಅವ್ನು ಸೇದಲಿಲ್ಲ ಅಂದರೆ ಶರೀರದಲ್ಲಿ ವೈಬ್ರೇಷನ್ ಆಗ್ತದೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ತಪ್ಪೇನಿಲ್ಲ ಆ ಥರ ಕೊಟ್ಟಾಗ. ಆದರೆ ಊಟ ಕೊಡ್ಬೇಕಾದ್ರೆ ಬಿರಿಯಾನಿನೇ ಕೊಡಬೇಕು ಅಂತ ಏನಿಲ್ಲ. ಊಟ ಕೊಡಿಸ್ಬೇಕಾದ್ರೆ ಪೊಲೀಸ್ ಕರ್ತವ್ಯ ನೋಡ್ಕೋಬೇಕು. ಅಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ಅಪ್ಲೈ ಆಗ್ತದೆ. ಅವ್ರನ್ನ ಅನ್ಯೂಮನ್ ಆಗಿ ನೋಡ್ಕೊಳಕ್ಕೆ ಬರೋದಿಲ್ಲ. ಆಗ ನೋಡ್ಕೊಳಕ್ಕೆ ಬಂದಾಗ ಉತ್ತಮವಾದ ಆಹಾರ ಕೊಡಬೇಕು ಅಂತಲೇ ಕೂಡ ಕಾನೂನು ಹೇಳುತ್ತೆ. ಅದಕ್ಕೆ ಬಿರಿಯಾನಿನೇ ಕೊಡಿಸ್ಬೇಕು ಅಂತ ಏನಿಲ್ಲ. ಅದು ಭಾಳ ಮುಖ್ಯವಾದಲ್ಲಿ. ಇಷ್ಟು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ GN ಮೋಹನ್ ಅವರ ಮಾತುಗಳು. ಕರ್ನಾಟಕದ ಪೊಲೀಸರು ದಕ್ಷರಿದ್ದಾರೆ. ಕಳ್ಳರು ಅಥವಾ ಆರೋಪಿಗಳು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳ್ತಾರೆ. ಖಂಡಿತವಾಗ್ಲೂ ಬೇಲ್ ರಿಜೆಕ್ಟ್ ಆಗ್ಲಿಕ್ಕೆ ಸಾಧ್ಯತೆಗಳಿದೆ. ಆ ರೀತಿಯ ಎಲ್ಲ ಎವಿಡೆನ್ಸ್ಗಳನ್ನ ಕರ್ನಾಟಕದ ಪೊಲೀಸರು, ದಕ್ಷ ಪೊಲೀಸರು ಕಲೆ ಹಾಕಿದ್ದಾರೆ. ನಮಗೆ ಪೊಲೀಸರ ಮೇಲೆ ವಿಶ್ವಾಸ ಇದೆ. ಇದರ ಜೊತೆಗೆ ಅಭಿಮಾನಿಗಳ ಅತಿರೇಕ ಕೂಡ ದರ್ಶನ್ ಅವರಿಗೆ ಮುಳು ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.